ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ವಿವೇಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಚಾರ, ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ, ಇವತ್ತಿನ ಕತೆ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರೇಷ್ಮೆ ನಗರಿ ರಾಮನಗರದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಇದೆ. ಸೊ ಅದಕ್ಕೆ ನಾವು ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ವಿವೇಕ್ ಅವರು ಬರ್ತಾರೆ. ಆಗಲೇ 4 ಆಯಿತು ಟೈಮು. ಸೊ ವಿವೇಕ್ ಅವರು ಒಂದು 5:30ಗೆ ಬರ್ತಾರೆ. ಮಳೆ ಗಾಯ್ಸ್, ವೆದರ್ ನೋಡಿದ್ರೆ ಹಿಂಗಿದೆ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಎಕ್ಸೈಟ್ಮೆಂಟ್. ಸೊ ಕತೆ ಏನು ಅಂತ ಆಮೇಲೆ ಹೇಳ್ತೀನಿ. ನಾನು ಪ್ಲ್ಯಾನಲ್ಲೇ ಇರಲಿಲ್ಲ ಹೋಗೋದಕ್ಕೆ. ಸೊ ಏನಾಯ್ತು ಅಂತ ಹಂಗೆ ಕಾರಲ್ಲಿ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಸೊ ಲೇಟ್ ಆಗಿಬಿಟ್ಟಿದೆ, ಬನ್ನಿ ರೆಡಿ ಆಗಿಬಿಟ್ಟು ಬರ್ತೀನಿ. ಗೈಸ್, ಏನಾಗೋಯ್ತು, ವಿವೇಕ್ ಆಲ್ರೆಡಿ ಕಾಯ್ತವ್ರೆ. ಮಳೆ ಬೇರೆ ಬರ್ತಿದೆ, ಅಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ. ನೋಡೋಣ. ಬನ್ರಿ. ನೋಡಿ, ಫುಲ್ಲು ಫಾರೆಸ್ಟ್ ಏರಿಯಾ ಕಡೆ ಬಂದ್ಬಿಟ್ಟಿದ್ದೀವಿ ನಾವು. ಬಿಡದಿಗೆ ಹೋಗೋದಕ್ಕೆ ಈ ರೂಟಲ್ಲಿ. ಈ ರೂಟ್ ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೈಸ್ ರೋಡು, ಫುಲ್ಲು ಟ್ರಾಫಿಕ್ಕು. 1 hour ಮೇಲೆ ತೋರಿಸ್ತಾ ಇತ್ತು. ಸೊ ಅದಕ್ಕೆ ನಾವು ಈ ರೂಟಿಗೆ ಬಂದ್ವಿ. ಇದು ನೋಡಿದ್ರೆ ಹಿಂಗಿದೆ. ಚೆನ್ನಾಗಿದ್ದಾನ ಒಂಥರ. ವಿಂಡೋ ಎತ್ತು, ನಿಂದು ಎತ್ತಿಲ್ಲ. ಇಲ್ಲಿ ಹಂಸ್ ಎಲ್ಲ ಒಂದೊಂದು ಬರ್ತದೆ ಗಾಡಿಗಳಷ್ಟೇ. ಆದ್ರೂ ಈ ಧೈರ್ಯ ಮೆಚ್ಬೇಕು. 2 wheeler ಎಲ್ಲ ಬರ್ತಾರಲ್ಲ ಇಲ್ಲಿ, ಹಂಗೇನೆ. ಯಾರಿಗಾದ್ರೂ ಈ ರೋಡ್ ಗೊತ್ತಾದ್ರೆ ಕಮೆಂಟ್ ಮಾಡಿ. ಇನ್ನು ಹೋಯ್ತಾ ಇದ್ದೀವಿ. ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅಲ್ಲೇ ಟೈಮ್ 8:11 ಆಯಿತು. ಏನು ಗೊತ್ತಾ, ನನಗೆ ಎಂಥ ಗಂಡ ಸಿಕ್ಕಿದ್ದಾರೆ ಅಂದರೆ, ಅವ್ರದ್ದು ಬೇರೆ ಪ್ಲ್ಯಾನ್ ಇತ್ತು ಪಾಪ. ಇವತ್ತು ಅವರು ಬೆಳಿಗ್ಗೆನೆ ನೆನ್ನೆ ಪ್ಲ್ಯಾನ್ ಆಗಿತ್ತು ಅವ್ರದ್ದು. ನಾನೆಲ್ಲ ಹಾಳು ಮಾಡ್ಬಿಟ್ಟೆ. ಏನಿಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾಗಿತ್ತು. ಇವತ್ತು ಏನಿದೆ ರಾಮನಗರ ಜಾತ್ರೆ, ಅದಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾಗಿತ್ತು. ಅವ್ರ ಫ್ರೆಂಡ್ ಊಟಕ್ಕೆ ಕರೆದಿದ್ರು. ಅದಕ್ಕೆ ಇವರೆಲ್ಲ ಫ್ರೆಂಡ್ಸು ಕಾರಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ನಮ್ಮ ಕಾರ್ದು ಪ್ಲ್ಯಾನೇ ಇರಲಿಲ್ಲ. ಇವರು ಅವ್ರ ಜೊತೆ ಹೋಗ್ಬೇಕು ಅಂತ ಇದ್ದದ್ದು. ಬಂದು ನನ್ನ ಹತ್ರ ಹೇಳಿದ್ರು, ನನಗೆ ಫ್ರೆಂಡ್ ಜೊತೆ ಹೆಂಗೆ ರಾಮನಗರ ಹೋಗ್ತಿದ್ದೀನಿ ಅಂತ ಅಂದರು. ನಾನು ಫಸ್ಟು ಸರಿ ಆಯಿತು ಅಂತ ಅಂದೆ. ಅದಾದಮೇಲೆ ನಾನು ಬರ್ತೀನಿ ಅಂತ ಅಂದೆ. ಸೊ ಆಮೇಲೆ ಪ್ಲ್ಯಾನ್ ಪಾಪ ಫ್ಲಾಪ್ ಆಗಿ ಕ್ಯಾನ್ಸಲ್ ಮಾಡ್ಕೊಬಿಟ್ರು. ಅದೇ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದೇನೋ, ಇವಾಗ ನನ್ನ ಜೊತೆ ಡ್ರೈವರ್ ಆಗಿ ಬರ್ತಾವ್ರೆ ಪಾಪ. ಸೊ ಗೈಸ್, ಇದರಿಂದ ಏನು ಅರ್ಥ ಆಯ್ತು ಹೇಳಿ ನಿಮಗೆ? ಏನೇ ಪ್ಲ್ಯಾನ್ ಮಾಡಿದ್ರು ಗಂಡಂದಿರು ಹೆಂಡ್ತಿರು ಹಾಳು ಮಾಡ್ಬಿಡ್ತೀವಿ ತಾನೇ? ಹಂಗೆ ತಾನೇ ನಿಂಗೆ ಅನ್ನಿಸ್ತಿರೋದು? ನನಗೆ ನೀನು ಬರಲ್ಲ ಅಂತ ಅಂದೆ, ನಾನು ಹೋಗ್ಬೋದಿತ್ತು. ಆಮೇಲೆ ಹೇಳ್ದೆ. ಆಮೇಲೆ ಪಾಪ ಯಾವತ್ತು ಹಿಂಗೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಯ್ತೀನಿ ಅಂತ ಕೇಳೋದೇ ಇಲ್ಲ. ಅಪ್ರೂಪ ಕೇಳೋರೆ ಹೋಗ್ಲಿ ಬಿಡು ಅಂತ ಅಂದೆ. ಆಮೇಲೆ ನಂಗೂ ಜಾತ್ರೆ ನೋಡಬೇಕು ಅನ್ನಿಸ್ತಾ. ಸರಿ ಅಂದ್ಬಿಟ್ಟು, ಸರಿ ನಾಳೆ ಕರ್ಕೊಂಡು ಹೋಗೋದು ನನ್ನ. ಇವತ್ತು ಅವ್ರ ಜೊತೆ ಹೋಗ್ಬಿಟ್ಟು ಬಾ, ನಾಳೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಅಂದೆ. ಅದಾದಮೇಲೆ ಯಾಕೋ ಏನೋ ಆಗಿ ಇವತ್ತೇ ಹೋಗ್ತಾ ಇದ್ದೀವಿ. ಆರ್ಕೆಸ್ಟ್ರಾ ಎಲ್ಲ ಇವತ್ತೇ ಲಾಸ್ಟ್ ಡೇ ಅಂತೆ. ನಾಳೆ ಎಲ್ಲ ಇರಲ್ವಂತೆ. ಜಾತ್ರೆ ಇರುತ್ತೆ, ನಾಳೆ ಆರ್ಕೆಸ್ಟ್ರಾ ಅದೆಲ್ಲ ಇರಲ್ಲ. ಅದಕ್ಕೇ ಇವತ್ತೇ ಹೋಗ್ಬಿಡ್ತಾ ಇದ್ದೀವಿ. ಆದರೆ ಏನು ನಮ್ಮದು ಸ್ಥಿತಿ ಅಂದರೆ ಫುಲ್ಲು ಮಳೆ. ಈ ಮಳೆಯಲ್ಲಿ ನೈಸ್ ರೋಡ್ ಬೇರೆ, ಫುಲ್ಲು ಟ್ರಾಫಿಕ್ಕು. ಮ್ಯಾಪಲ್ಲಿ ನೋಡಿದ್ವಿ, ಫುಲ್ಲು ರೆಡ್ ಲೈನ್ ತೋರಿಸ್ತಿತ್ತು. ಅದಕ್ಕೆ ಸುತ್ಕೊಂಡು ಬೆಳೆಸ್ಕೊಂಡು ನೋಡಿದ್ರಲ್ಲ ಅವಾಗ ಆ ಫಾರೆಸ್ಟ್ ರೂಟು, ಅಲ್ಲೆಲ್ಲ ಬಂದಿದ್ದಾಯ್ತು. ಯಾಕೋ ಇವತ್ತು ಸುತ್ಕೊಂಡು ಬಳಸ್ಕೊಂಡು ಬರ್ತಾ ಇದ್ವಿ. ಇವಾಗ ಬಿಡದಿ
ಬಿಡದಿ ಆದ್ಮೇಲೆ ನೆಕ್ಸ್ಟ್ ರಾಮನಗರ. ಏನಂತೀರಾ? ಏನಾದರೂ ಬೇಜಾರಿದೆಯಾ ಅವ್ರ ಜೊತೆ ಕಳಿಸ್ತಿಲ್ಲ ನೋಡು ಅಂತ? ನಮ್ದಿದೆ ಯಾವಾಗಲೂ ಹಂಗೆಲ್ಲ ಹೋಗಲ್ಲ ಗೈಸ್ ಇವರು. ಫ್ರೆಂಡ್ಸ್ ಅಂತ ಹೋಗಲ್ಲ. ಪಾಪ ಕೇಳಿದ್ರು, ಇಟ್ಸ್ ಓಕೆ ಅಲ್ವಾ? ಇಟ್ಸ್ ಓಕೆ. ಇಲ್ಲಿಂದ ಹೆಂಗೆ ನೋಡ್ಲಾ? ನೋಡ್ತೀನಿ. ಏನಂದ? ಇಲ್ಲಿಂದ ಈ ಕಡೆ ಅವಾಗ ಏನಂದಿಲ್ಲ. ಇವಾಗ ಹೆಂಡತಿ ಮಕ್ಕಳು ಏನೋ ಒಂದು ಕೇಳ್ಕೊಂಡ್ಮೇಲೆ ನಮ್ದು ಅದ್ರ ಮುಂದೆ ಏನು ಇರಲ್ಲ. ಫಸ್ಟ್ ಅವ್ರದ್ದು ಕಂಪ್ಲೀಟ್ ಮಾಡಬೇಕು. ನೋಡಿದ್ರ ಎಂತ ಮಾತು. ಇವಾಗ ವಿವೇಕ್ ಅವ್ರಿಗೆ ವಿವೇಕ್ ಅಭಿಮಾನಿ ಸಂಘ ಅಂತ ಒಂದು ಗ್ರೂಪ್ ಉಟ್ಕೊಳ್ಳುತ್ತೆ. ನಾನೇ ಅದ್ರದ್ದು ಅಧ್ಯಕ್ಷೆ. ಒಂದು 5 ಸಾವಿರ ಕೊಟ್ರಿ. ಇವ್ರ ಅಭಿಮಾನಿ ಸಂಘಕ್ಕೆ ಇವರ ದುಡ್ಡು ಕೊಡ್ತಾರೆ. ಗಾಯ್ಸ್ ಟ್ರಾಫಿಕ್ ನೋಡಿ ಹೆಂಗಿದೆ, ಜೊತೆಲಿ ಮಳೆ ಬೇರೆ. ಗೈಸ್ ನೀವು ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ. ಆದರೂ ನಮ್ಮ ಜನ ಹಿಂಗೆ ಬರ್ತಿದೆ ನೋಡಿ. ಅದು ಛತ್ರಿ ಎಲ್ಲ ಇಟ್ಕೊಂಡು ಕೆಲವೊಬ್ರು ಹಂಗೇನೆ. ಫೈನಲಿ ಬಂದ್ಬಿಟ್ಟೆ ಗೈಸ್. ಫುಲ್ಲು ಮಳೆ, ಆದರೂ ಜನಕ್ಕೇನು ಕಡಿಮೆ ಇಲ್ಲ. ಫುಲ್ಲು ಮಳೆ, ಆದರೂ ಜನಕ್ಕೇನು ಕಡಿಮೆ ಇಲ್ಲ ಗೈಸ್. ಎಲ್ಲ ಛತ್ರಿ ಹಿಡ್ಕೊಂಡು ಹಾಗೆ ನಿಂತ್ಕೊಂಡು ಬರ್ತಾವ್ರೆ. ಇದು ನಮ್ಮ ದೇಶ. ನಾನು ಬರೋದು ರಾಧಿಕಾ ಮೂರ್ತಿ ಚಾನಲ್ ಅವ್ರು ಗೊತ್ತಿರಲಿಲ್ಲ. ಗೈಸ್ ಇವ್ನು ಮಾತು ಕೇಳ್ಕೊಂಡು ಬಂದ್ಬಿಟ್ಟು ನಾನು ಇಲ್ಲಿ ಮಳೆ ನೆನೆ ಹೆಂಗೆ ಆಗೋಗೈತೆ. ಫುಲ್ ಆಗಲೇ ನಾನು ಅರ್ಥ ನಿಂದೋಗಿದ್ದೀನಿ. ನಾನು ಅವಾಗಲೇ ಬಂದಲ್ವಾ, ಅವರು ನೋಡ್ತಿದ್ರು. ಗೈಸ್ ಇವ್ನು ಮಾತು ಕೇಳ್ಕೊಂಡು ಬಂದ್ಬಿಟ್ಟು ನಾನು ಈ ಇದರಲ್ಲಿ ಅದು ವೈಟ್ ಹಾಕೊಂಡಾಳೆ, ವೈಟ್ ಪ್ಯಾಂಟ್ ಹಾಕೋರ್ವಾಗಿದ್ದು ಗೊತ್ತಾಯ್ತು. ನನ್ನ ಮೈಕ್ ತರದೆ ಮರ್ತೋಯ್ತು. ನನ್ನ ಮೈಕ್ ಹಾಕಲಿ ಅಂತ ಕೇಳಿಸೋದೇ ಇಲ್ಲ ವಾಯ್ಸ್ ಈಗ. ಅದಕ್ಕೆ ಜೋರ ಗೈಸ್ ನನಗಂತ ಸರ್ಪ್ರೈಸು. ಆಗಲೇ ಏನಂದು ಗೊತ್ತಾ, ಮನೇಲಿದ್ದಾಗ ಅವಳು ಬಾವ ಆಗಲೇ ಹೊರಟೋಗೋರೆ, ನನಗೆ ಗೊತ್ತಾಯಿಲ್ಲ ಮನೇಲಿದ್ದೀನಿ ಪ್ಯಾಕಿಂಗ್ ಹಾಗೆ ಹೀಗೆ ಬಂದ್ಬಿಟ್ಟು ಈಗ ಸರ್ಪ್ರೈಸ್ ಮಾಡ್ಬಿಟ್ಲ. ಗೈಸ್ ಬಂದ ತಕ್ಷಣ ಬೈಕ್ ಹೇಳ್ದಾಗ್ಲೇ ಫುಲ್ಲು ಡಿಂಗಿ ಚಕ ಏನು ಕೇಳಿಸ್ತಿಲ್ಲ. ಗೈಸ್ ನನ್ನ ಮೈಕ್ ತರೋದೇ ಮರ್ತೋಯ್ತು. ಬಟ್ ಆದರೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅನ್ಕೊಂತ ಈ ಮಿಕ್ಸಿ ಒಳಗೆ ಹೋಗೋಣ ಅಂತವಳೆ. ಅದು ಫೀಲು ಬರೀ ನನಗೆ ಮಿಕ್ಸಿಗೆ ಹಾಕಿ ರುಬ್ತಾರಲ್ಲ ಹಂಗೆ ಫೀಲ್ ಆಗ್ತಿದೆ. ಹೋಗಿ ಬಂದ್ರೆ ಚಟ್ನಿನೇ ಆಗೋಯ್ತೀನಿ ನಾನು ಅಲ್ವೇನೆ. ಬಿಸಾಕು ಕಟ್ಟಿನ ಎಟ್ಕಿಟ್ಕೊಬಿಟ್ಟು. ಗೈಸ್ ಜಾಯಿಂಟ್ ವೀಲ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಒಬ್ಬರಿಗೆ ಟಿಕೆಟು 70 ರೂಪೀಸು ಪರ್ ಟಿಕೆಟು. ಒಬ್ಬರಿಗೆ 70 ರೂಪೀಸ್ ಕೊಟ್ಟು ನಾವು 3 ಜನ ಬರ್ತಾ ಇದ್ದೀವಿ ಅಷ್ಟೇ ಆಗೋದಕ್ಕೆ. ಇನ್ನೊಬ್ಳಿಗೆ ಬಾ ಅಂದ್ವಿ, ಅವಳು ಅಲ್ಲೇ ಇದ್ದಾಳೆ ವಿಡಿಯೋ ಮಾಡ್ತಿದ್ದಾಳೆ. ನಾವು 3 ಜನ ಮಾತ್ರ ಹೋಗ್ತಾ ಇದ್ದೀವಿ. ಗೈಸ್ ಸಕ್ಕತ್ತಾಗಿದೆ. ಗೈಸ್ ನೋಡ್ತಿರ್ಬೋದು ಲೈಟಿಂಗ್ಸು ಹೆಂಗೆ ಕಾಣಿಸ್ತಿದೆ ಅಂತ. ಅದು ವೀಲು ಮತ್ತು ಡ್ರ್ಯಾಗನ್ನು ಎಲ್ಲ ಈ ಲೈಟಿಂಗ್ಸ್ಗೆ ಕಣ್ಣಿಗೆ ಹೋಗ್ತೈತೆ. ಗೈಸ್ ನಾವು ಇವಾಗ ಇದು ಏನಂತಾರೆ ಜಾಯಿಂಟ್ ವೀಲ್, ಜಾಯಿಂಟ್ ವೀಲ್ ಅದನ್ನ ಆಡೋಕ್ಕೆ ಬಂದಿದ್ದೀವಿ. ಎಷ್ಟು ಮಾತಾಡಿ ಗೈಸ್ ನಾವು ಇವಾಗ ಜಾಯಿಂಟ್ ವೀಲಲ್ಲಿ ಇದ್ದೀವಿ. ಫುಲ್ ಚಿಲ್ಲಾಗಿದ್ದೀವಿ ಎಲ್ಲರೂ. ಯಾರ ಮುಖದಲ್ಲೂ ಒಂದು
ಜೀವ ಕೈ ಗೊತ್ತಾನೆ. ಮಿಕ್ಸಿ ಮಿಕ್ಸಿ ಹೆಂಗ್ ತಿರುಗ್ತಾ ಇದ್ ನೋಡಿ. ಅಯ್ಯೋ ಮಿಕ್ಸಿ ಇಟ್ಕತೆ ನನ್ನ ಇದೇ ತಿರುಗ್ತದೆ. ಅಲ್ಲ ಮಗುನ ಎಷ್ಟು ಆರಾಮಾಗಿ ಕೂತವಳೆ. ಮಗನೇ ಎದುರ್ಕೋತಾ ಇಲ್ಲ, ನಾನು ಎದುರ್ಕೋತಾ ಇದ್ದೀನಲ್ಲ. ಸೆಕೆಂಡ್ ಟೈಮ್ ಬೇಗೂರು ಜಾತ್ರೆ ಕೂತಿದ್ದೆ. ಅದಕ್ಕೆ ನಾನು ಧೈರ್ಯ ಜೋರಾಗಿ ತಿರುಗಿಸ್ಬಿಡ್ತಾರೆ ಬೇಗ. ತಿರ್ಸಲ್ಲ ಹಿಂಗೆ ಫುಲ್ ಹೈಟಿಗೆ ತಂದು ನಿಲ್ಸೇ ಬಿಡ್ತಾರೆ ಹಿಂಗೆ ಸ್ವಲ್ಪ ಹೊತ್ತು. ಆಮೇಲೆ ತಿರುಗ್ತದೆ ಈಗ. ಹಿಂಗೆ ಇಳಿಸ್ತದಲ್ಲ, ಇಳಿವಾಗ ಭಯ. ಇದು ಆಡೋದು ಎಷ್ಟು ಕಷ್ಟ ಗೊತ್ತಾ? ಎಲ್ಲ ಇದು ಹೆಂಗ್ ಬಿಡ್ತಾರೋ, ಯಾಕಾದ್ರೂ ಬಿಡ್ತಾರೋ. ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಹೋಗೋಣ ಹೋಗೋಣ. ಸಿಂಧು ವಿಡಿಯೋ ಮಾಡ್ತಾಳೆ. ಸಿಂಧು ಇಲ್ಲ ಕಾಣ್ತಾ ನೋಡು. ಅಲ್ಲಿ ಅಲ್ಲಿ ಎಲ್ಲೋ ಕಾಣಲೇ ಇಲ್ಲ. ತಲೆ ತಿರುಗ್ತದೆ, ತಲೆ ತಿರುಗ್ತದೆ. ಓಂ ನಮೋ ಭಗವತೆ ಆಯ್ತಲ್ಲ ನಂಗೆ ವಾಂತಿ ಬಂದಿದೆ. ನಂಜು ವಿಡಿಯೋ ಮಾಡ್ಬಿಡ್ಬಿಡು. ನಂಜು ಮಾಡ್ಬಿಡ್ಬಿಡೆ. ಹಿಡ್ಕೊ ಬಿಗೆ, ಹಿಡ್ಕೊ ಬಿಗೆಗೆ. ಓಂ ಶ್ರೀ ಗುರುರಾಜ. ನಂಜು ಈಗ ಭಯ ಆಯ್ತದೆ. ಕಣ್ಮುಚ್ಕೊಂಡ್ಬಿಟ್ರೆ ಭಯ ಆಗಲ್ಲ. ಆದ್ರೆ ಕಣ್ಮುಚ್ಕೊಂಡ್ ಬಿಡಕ್ಕೆ ಆಗಲ್ಲ. ಕಣ್ಮುಚ್ಕೊಂಡ್ಬಿಟ್ರಿ ಭಯ ಆಗಲ್ಲ. ಅವ್ಳು ಮುಚ್ಕೊಂಡ್ಬಿಟ್ಲು. ಬಿಟ್ರ ಸಾಕು. ಇಲ್ಲ ಬಿಟ್ಬಿಟ್ರ ನಿನ್ ಧರ್ಮ ಬಂದ್ಬಿಟ್ರು. 70 ರೂಪಾಯಿ ಕೊಟ್ಟು ಹೋಗುದಿಲ್ಲ. ಏನಾಗಲ್ಲ ಭಯ ಪಡ್ಬೇಡಿ. ಈಗ ಭಯ ಆಯ್ತದೆ. ಅಣ್ಣ ಬಿಟ್ಬಿಡೋಣ. ಬಿಡ. ಎಷ್ಟು ರೌಂಡ್ ತಿರುಗಿಸ್ತವನೆ. ಅಯ್ಯೋ ನಮ್ಮ ಅಕ್ಕ ಮುಚ್ಚ. 70 ರೂಪಾಯಿಗೆ 70 ರೌಂಡ್ ಅವ ಬ್ಯಾಡ ಕಣ. ನಾನು ಹೊಲ್ಸೋಗಿ ಕೊಡ್ತೀನಿ ಬಿಟ್ಬಿಡೋಣ. ಈಗ ಭಯ ಆಯ್ತದ ಕೊಂಡ್ರೆ ಈಗ ನೋಡಿ. ಈಗ ಬಿಡ್ಬೇಡ್ರಿ ಕಣೆ. ಬಿಟ್ಬಿಡ ಕಣ್ರೆ. ಓ ಬಿಡ್ಲಿಲ್ಲ ಕಣೆ. ಗುಂಡಿಗೆ ಬೇಕು ಗೈಸ್ ಆಡಕ್ಕೆ. ಸಂಜು ಹುಷಾರು. ನೋಡಿ ಹೆಂಗ್ ಕಾಣಿಸುತ್ತೆ. ನೀ ಒಂದು ಪಾಸ್ ಮಾಡ್ತಾವನೇನೋ. ಹೂ ಕಣೆ, ಪಾಸ್ ಮಾಡ್ತಾನೆ. ಇಲ್ಲ ಕಣೆ. ನಿಂತು ಸಾಕು. ಸಂಜು ಹುಷಾರು. ಅಣ್ಣ ಬಿಡೋಣ ಸಾಕು. ನನಗೇನಾದ್ರು ಆದ್ರೆ ಇವನ್ ಮೇಲೆ ಜೋರಾಗಿ ತಿರುಗ್ತಾನೆ ಅವನೇ. ನಾನು ಹೇಳ್ದೆ ಬೇಡ ಕಣೆ, ಹೋಗೋದ್ ಬೇಡ ಅಂತ. ಇವಳೆ ಕುಣ್ಕೊಂಡ್ ಬಂದ್ಲು. ನಾನು ಊಟ ಬೇರೆ ಮಾಡಿನ. ಬಿಟ್ಬಿಡ ಕಣೆ, ಬಿಟ್ಬಿಡ. ಇನ್ನ ಇಲ್ಲ ಕಣೆ, ಇನ್ನ ಒಂದ್ ರೌಂಡ್ ಬರ್ತದೆ. ಬಿಟ್ಬಿಡೋಣ. ಬಿಡ್ತಿಲ್ಲ, ಇನ್ನ ಒಂದ್ ರೌಂಡ್. ಇದೇ ಲಾಸ್ಟ್ ರೌಂಡ್ ಇರ್ಬೇಕು. ಅದೊಂದು ಮೀಮ್ಸ್ ಬರುತ್ತೆ ಗೊತ್ತಾ, ಅದು ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಯಾವಳ ಹೊಡಿಬೇಡಿ ಅಣ್ಣ, ಅಣ್ಣ ನನ್ ಕೈಲಿ ಆಯ್ತಾ ನಾನು ಸೋತಾಯ್ತೀನಿ ಕಣಣ್ಣ. ಅಣ್ಣ ಬಿಟ್ಬಿಡಿ ಅಣ್ಣ, ಹೊಡಿಬೇಡಿ ಅಣ್ಣ ನಮ್ಗೆ. ಪುಟ್ಟ ಕಣವ. ಇನ್ನ ಯಾವ್ದು ಆಡಲ್ಲ ನಾನು, ಸಾಕು ನನ್ಗೆ. ಇನ್ನ ಇದೆ ಹಂಗೆ. ಆ ಮಿಕ್ಸಿ ತಕ ಹೋದ್ರೆ ಮಿಕ್ಸಿ ಹೆವಿ ಭಯಂಕರ. ನಾನು ಆಡಲ್ಲ. ಕೊಡಿಸ್ತೀಯಾ ಏನಾದ್ರು? ತಗೋ, ಏನ್ ಬೇಕು ತಗೋ. ಏನ್ ತಗೊಳ್ಳಿ? ತಗೋ, ಏನ್ ಬೇಕಾದ್ರೆ ತಗೋ. ನನಗೆ ಇದ್ರಲ್ಲೇ ಡೈಮಂಡ್ ಮಾಡಿಸು. ಏನೋ ಡೈಮಂಡ್ ಏನು? ಏನೇನು ಹೋಗ್ಬೇಕಿತ್ತು. ಚೆನ್ನಾಗಿರ್ತದೆ. ಯಾರ್ಯಾರು ಬಂದವ ನೋಡ್ಬೇಕಿತ್ತು. ಮಾತು ತಿನ್ಬಿಟ್ಟು ಹೋಗೋದು.
ಗೈಸ್ ಇದು ಮೇಲೆ ಬಂದು ಅದೇ ಬ್ಲಾಸ್ಟ್ ಆಗಿ ಅದರಿಂದ ಏನೋ ಬಂತು, ಬಟ್ ಅದೇನು ಅಂತಲೇ ಗೊತ್ತಾಗ್ತಿಲ್ಲ. ಝೂಮ್ ಮಾಡಿದ್ರೂ ಗೊತ್ತಾಗಿಲ್ಲ ಏನೋ, ಅಥವಾ ವೆಲ್ಕಮ್ ಏನೋ ಗೊತ್ತಾಗಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಮಗಂತೂ ದೇವರಾಣೆ ಗೊತ್ತಾಗಿಲ್ಲ, ಎಷ್ಟು ಝೂಮ್ ಮಾಡಿದ್ರೂ ಗೊತ್ತಾಗಲಿಲ್ಲ ಅದು. ನೋಡಿ ಹೆಂಗೆ ಬಜ್ಜಿ ಮೆಣಸಿನ್ಕಾಯಿ ಒಣಗಾಕವ್ರೆ ನೇತಾಕವ್ರೆ. ಸಮಸ್ಯೆಯವರು ಇವತ್ತು ಏನು ನಿರ್ವಹಿಸಿದ್ದಾರೆ. ಅಲ್ಲಿ ಬಿಟ್ರೆ ಅಲ್ಲಿ ಹೋಯ್ತದ ಕಡೆ ನಾವು ಹಂಗೆ ಹೋಗ್ಬೋದಿತ್ತಲ್ಲಿ. ಏನಾದ್ರು ಕಾಣಿಸ್ತೈತ ಲೈಟ್ ಜನ ನೋಡಿ ಜನ ಲೈಟ್ ಡಿಮ್ ನಡೆಯುತ್ತಗ ಗೈಸ್. ಈ ಪಿಕ್ಚರ್ನಲ್ಲಿ ಯಾರು ಕಾಣ್ತಾನೆ ಇಲ್ಲ ಇಲ್ಲಿ. ಬೇಲ್ಪರೆ 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 ಅಂತ ಈಗ ನೋಡು. ವಾ ನೋಡಿ ಗಾಯ್ಸ್, ಜನ ಹೆಂಗ್ ಬರ್ತಾವ್ರೆ. ನೋಡಿ ಅಲ್ಲೂ ಕೂತವ್ರೆ, ಏನ್ ಜನ ಮಳೆ ಗಾಯ್ಸ್ ಮಾಡಿ ಈ ತರ ಕಿಚ ಪಿಚ್ಚ ಜನ ಬಿಡ್ದಾರ ಬರ್ತಾವ್ರೆ. ಇದು ನಮ್ ರಾಮನಗರ ಕರ್ಗ. ನಾವೇನ್ ಕಾಣಿಸ್ತೀವಿ ಈ ಕಡೆಯಿಂದ ಅದೇ ಆ ಕಡೆನೇ ಹೋಗ್ತೀನಿ. ಎಲ್ಲಿ ಕೂತಿದ್ರಿ ನೀವು? ಗೈಸ್ ನೋಡಿ, ಇದು ರಾಮನಗರ ಆರ್ಕೆಸ್ಟ್ರಾ ನಡೀತಿರೋ ಪರಿಸ್ಥಿತಿ ಆಗಿದೆ. ಮಳೆ ಬಂದು ಎಲ್ಲ ಚಂದನ್ ಶೆಟ್ಟಿ ಬರ್ತೀನಿ ಅಂದ್ರು ಬರ್ಲಿಲ್ಲ. ಪಿಚ್ಚ ಪಿಚ್ಚ ಆಗಿದೆ. ರಾಮನಗರ ಅಂದ್ಮೇಲೆ ಜೋಶ್ ಇರ್ಲೇಬೇಕು. ಜೋಶ್ ಇದ್ ಕಡೆ ರಾಮನಗರ ಕದರ್ ಯಾವಾಗ ಇರ್ಬೇಕು. ಓಕೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದ್ರು, ಮಾತಾಡಿದ್ರು, ಹೋದ್ರು. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನೆಕ್ಸ್ಟ್ ಬರ್ತಾ ಇರೋದು ಯಾರು? ಎಲ್ಲಾ ಹುಡುಗರ ಹಾರ್ಟ್ ಅಲ್ಲಿ ದೇವತೆಯಾಗಿ ನೆಲೆಸಿರುವಂತ ನಮ್ಮ ಕನ್ನಡದ ಹೆಮ್ಮೆಯ ನಟಿ, ಕನ್ನಡದ ಸೂಪರ್ ಸ್ಟಾರ್ ರಾಮನಗರ. ಈ ವಿಸಿಲ್ಗಳ ಜೊತೆಗೆ ವೇದಿಕೆ ಮೇಲೆ ಬರಮಾಡಿರುವ ನಮ್ಮ ಕನ್ನಡ ಚಿತ್ರ ಬ್ಯಾಗ್ ಹಿಡ್ಕೋ ಸರಿ. ಗೈಸ್, ಇವಾಗ ಅಲ್ಲಿ ರಜಿತಾರಾಮ್ ಅವ್ರು ಬರ್ತಿದ್ದಾರೆ. ಸೊ ಅವ್ರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಗೈಸ್. ರಜಿತಾರಾಮ್ ಅವರ ಫ್ಯಾನ್ಸ್ ಎಲ್ಲ ವಿಷಿಲ್ ಹೊಡ್ಕೊಂಡೆಲ್ಲ ಚಿಯರ್ಸ್ ಮಾಡ್ತಿದ್ದಾರೆ ಗೈಸ್. ರಜಿತಾರಾಮ್ ಅವ್ರು ಬಂದರು. ಸೊ ಎಲ್ಲ ನೋಡ್ತಿರ್ಬೋದು ನೀವೇನು ಎಷ್ಟು ಜನ ಬರ್ತಿದ್ದಾರೆ ಅಂತ.
ನಂಗೆ ಟೈಮ್ ಆಯಿತು, ಸೊ ನಾನು ಹೊರಡ್ತಾ ಇದ್ದೀನಿ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ನನ್ನ ಸಿಸ್ಟರ್ ಮತ್ತು ಅವ್ರ ಫ್ರೆಂಡ್ಸ್ ಇನ್ನೂ ಅಲ್ಲೇ ಇದ್ದಾರೆ. ನಂಗೆ ಟೈಮ್ ಆಗಿಬಿಡ್ತು, ಅದಕ್ಕೆ ನಾನು ಹೊರಟೆ. ಎಷ್ಟು ಜನ ಗೈಸ್, ಈ ಜನದಲ್ಲಿ ನಾನು ಹೆಂಗೆ ಹೋಗೋದು ಇವಾಗ? ನಡಿ 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 ನಡೀರಿ. ಕಪ್ಪ ಗೈಸ್, ಈ ಆಚೆ ಬರೋ ಅಷ್ಟರಲ್ಲಿ ಗೈಸ್ ಇವಾಗ ಟೈಮ್ ಬಂದು 10 ಗಂಟೆ ಮೇಲಂತೂ ಆಗಿದೆ. ಆದರೆ ಜನ ನೋಡಿ ಇನ್ನೂ ಬರೋರು ಬರ್ತಾನೇ ಇದ್ದಾರೆ. ಯಪ್ಪ, ಫುಲ್ಲು ರಶ್ಶು, ಮಳೆ ಗಾಳಿ ಏನು ನೋಡಿದ್ರೆ ಜನ. ಇದು ನಮ್ಮ ರಾಮನಗರ ಕರಗ ಅಂದರೆ. ಗೈಸ್ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಎಲ್ಲಿದೆ ಪೊಲೀಸ್ ಭವನ? ಸೊ ಗೈಸ್, ನಾವಂದು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಡ್ತಾ ಇದ್ದೀವಿ. ಫುಲ್ ಜನ ಗೈಸ್, ಮತ್ತೆ ಟೈಮ್ ಬೇರೆ ಆಯ್ತು. ಯಾಕೆ ಇಲ್ಲೆಲ್ಲ ಹಿಂಗೆ ಬ್ಯಾರಿಕೇಡ್ ಹಾಕೋರು? ಹೌದಾ? ಅಲ್ಲಿ ಅವ್ರ ಮನೆಯಲ್ಲ ಅದಕ್ಕೇನೆ ಬಿಟ್ಟಿರೋದನ್ನ ಯಾವಾಗ ಆಯ್ತಾಗದೆ. ಎಷ್ಟೊತ್ತಿಗೆ ಕರಗ ಬರೋದು? ಎಲ್ಲ ಕಡೆ ರೋಡ್ ನಡೀತಾ ಇದ್ದದು, ಎಲ್ಲ ಫುಲ್ ಇಡೀ ರಾಮನಗರ. ದೇವಸ್ಥಾನ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗೈಸ್, ನಾವಿಂದ ಬಂದು ಆಗಲೇ ಬ್ಯಾಂಗ್ಳೂರ್ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಕ್ರೌಡ್ ಜಾಸ್ತಿ ಆಗೋಯ್ತು ಗೈಸ್. ಅದರಿಂದ ಬರೋಷ್ಟೆಲ್ಲೂ ಫುಲ್ ಕ್ರೌಡ್ ಆಗೋಯ್ತು. ಮತ್ತು ಆ ಮಳೆ ಪಿಚ ಪಿಚ ಕೆಸರು. ನಾನು ಗಿಲ್ಲಿ ನಟ ಅವ್ರು ಬರೋವರೆಗೂ ಇರೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅವ್ರು ಇವಾಗ ಬಂದ್ರಂತೆ, ನನ್ನ ತಂಗಿ ಇವಾಗ ಫೋನ್ ಮಾಡಿದ್ರು ಗಿಲ್ಲಿ ನಟ ಬಂದಿದ್ರು ಹೋದ್ರು ಅಂತ. ಆದರೆ ಇಷ್ಟೊತ್ತವರೆಗೂ ಯಾರು ಕಾಯ್ತಾರೆ? ಆಲ್ರೆಡಿ ಬೆಂಗಳೂರು ಅರ್ಧ ರೋಡ್ ಬಂದ್ಬಿಟ್ಟಿದ್ದೀವಿ. ಇಷ್ಟೊತ್ತವರೆಗೂ ಇದ್ದಿದ್ರೆ ಲೇಟ್ ಆಗ್ಬಿಡೋದು ತುಂಬ. ಇದು ಫ್ಲಾಶ್ ಕಣ್ಣಿಗೆ ಹೊಡಿತದೆ